ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಮ್ಯಾಚ್ ಖಂಡಿತವಾಗಿ ಸೋತಿರ್ಬೋದು, ಬಟ್ ಇದು ಎರಡನೇ ಮ್ಯಾಚ್ ಹಾಕೊಂಡು ಗುಮ್ಮಿದೀವಿ ಅಂತ ಹೇಳ್ಬೋದು ಗುರು. ಖಂಡಿತ ಒಂದು ಟೈಮ್ನಲ್ಲಿ ಸೋಲಿನ ಭಯ ಇದ್ದೇ ಇತ್ತು, ಯಾಕೆಂದ್ರೆ ಅಷ್ಟು ಡೇಂಜರಸ್ ಲೆವೆಲ್ಗೆ ಬಂದಿದ್ದು ನಮ್ಮ RCB ಟೀಮ್ಗೆ. ಬಟ್ ತಳಪಾಯದಲ್ಲಿರೋದು ಡೇಂಜರಸ್ ವ್ಯಕ್ತಿ DK. ಬಟ್ ಸ್ಟಾರ್ಟಿಂಗ್ ನಲ್ಲಿ ಅಬ್ಬರಿಸಿದ್ದು ನಮ್ಮ ಕಿಂಗ್ ಕೊಹ್ಲಿ, ಧ್ವಂಸ ಮಾಡಾಕ್ಬಿಟ್ರು ಪಾಕಿಸ್ತಾನ. ಅಲ್ಲ ಗುರು, ಅದು ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಅಟ್ಯಾಕ್ ನ ಅಂತ ಹೇಳ್ಬಹುದು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ಯಾರ್ಯಾರಿಗೆ ಯಾವ ಕ್ಯಾಪ್ ಬಂತು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಇನ್ನು ಮಾಡಿಲ್ಲ ಅಂತ ಗೊತ್ತು ಗುರು, RCB ಗೆದ್ದಿದೆ. ಇದಕ್ಕಿಂತ ಇನ್ನೇನು ಖುಷಿ ವಿಚಾರ ಬೇಕು ಗುರು? ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ರೀತಿ ಬಿಗ್ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಎಲ್ಲ ಅಪ್ಡೇಟ್ಸ್ಗಳು ನಿಮ್ಗೆ ಮುಂಚೆನೆ ಬರಬೇಕು ಅಂದ್ರೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. RCB ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡಿದ್ದು ಪಂಜಾಬ್ ಕಿಂಗ್ಸ್ ಏನೇ ಇರ್ಬೋದು ಗುರು, ಬಟ್ ಅವರ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಲೈನ್ ಅಪ್ ನ ಯಾರಿಗೂ ಕೂಡ ಕಚ್ಕೊಳ್ಳೋಕ್ ಬಿಡ್ಲೇ ಇಲ್ಲ. ನಮ್ಮ RCB ಬೌಲಿಂಗ್ ವೀಕ್ ಅಂತ ಹೇಳ್ತಿದ್ದೋ, ಖಂಡಿತವಾಗಿಯೂ ಚೆನ್ನಾಗಿ ಆಡಿಸಿದ್ದಾರೆ ಇವತ್ತಿನ ಮ್ಯಾಚ್ ನಲ್ಲಿ. ಬಟ್ ಡೆತ್ ಓವರ್ ನಲ್ಲಿ ಎಲ್ಲೋ ಒಂದ್ ಕಡೆ ರನ್ಗಳನ್ನ ತುಂಬಾ ಲೀಕ್ ಮಾಡ್ಬಿಟ್ರು ಅಂತ ನನಗೇನೋ ಸ್ಪೆಷಲಿ ಆಗಿ ಅನ್ನಿಸ್ತು ಗುರು. ಅದ್ರಲ್ಲೂ ಅಲ್ಜಾರಿ ಜೋಸೆಫ್ ಅವರು ಅಂತೂ ಎಷ್ಟು ಕೆಟ್ಟಾಗಿ ಬೌಲಿಂಗ್ ಮಾಡ್ಬೋದು ಅಷ್ಟು ಕೆಟ್ಟಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸುಮ್ಮನೆ ಅವ್ರಿಗೆ 11 ಕೋಟಿ ಕೊಟ್ಟಿದ್ದು ವ್ಯರ್ಥ ಅಂತ ನನ್ಗೆ ಅನ್ನಿಸ್ತು ಗುರು. ಅವ್ರನ್ನ ಬಿಟ್ಬಿಟ್ಟು ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಟ್ರೆ ಇನ್ನೂ ಕೂಡ ಚೆನ್ನಾಗಿ ಆಗ್ಬೋದು ನಮ್ಮ RCB ಬೌಲಿಂಗ್ ಲೈನ್ ಅಪ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ ಗುರು ಅಲ್ಜಾರಿ ಜೋಸೆಫ್ ಅವ್ರ ಬಗ್ಗೆ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ನ ಪಡ್ಕೊಳ್ತಾರೆ ಗುರು. ಈ ಸೀಸನ್ ನಲ್ಲಿ ಎರಡೇ ಮ್ಯಾಚ್ ಗೆ ಕಿಂಗ್ ವಿರಾಟ್ ಕೊಹ್ಲಿ ಅವ್ರ ಹತ್ರ ಆರೆಂಜ್ ಕ್ಯಾಪ್ ಬಂದಿದೆ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ಲಿ, ನಮ್ಮ ಕಿಂಗ್ ಅವರು ಹೊಸ ದಾಖಲೆನ ಸೃಷ್ಟಿ ಮಾಡ್ಲಿ ಅಂತ ನನ್ನ ಅನಿಸಿಕೆ ಗುರು. ಸೊ ನಮ್ಮ ಕಿಂಗ್ ಇದ್ರೇನೆ ಏನೋ ಒಂಥರ ಎನರ್ಜಿ ಗುರು. ಅವ್ರು ಆಡೋಕೆ ಖಂಡಿತವಾಗಿ 2 ಕ್ಯಾಚ್ ಡ್ರಾಪ್ ಆಗ್ತವೆ. ಅದರಲ್ಲಿ 1 ಕ್ಯಾಚ್ ಅಂತೂ ಕೈಗೆ ಹೋಗಿದ್ದೇನೆ ಡ್ರಾಪ್ ಆಗ್ತು, ಇನ್ನೊಂದು ಕರೆಕ್ಟಾಗಿ ಸೆಂಟ್ರಲ್ ಹೋಗ್ಬಿಡ್ತು ಗುರು. ಅದೇನಾದ್ರೂ ಮಿಸ್ ಆಗಿ ಕ್ಯಾಚ್ ಆಗಿದ್ರೆ RCB ಬೇರೆ ಸ್ಥಿತಿಲೇನೆ ಇರೋದು ಈ ಮ್ಯಾಚ್ ಕೂಡ ಅಂತ ನನಗೆ ಅನಿಸ್ತು. ಬಟ್ ನಮ್ಮ ಕಿಂಗ್ ಆ ಕ್ಯಾಚ್ ಡ್ರಾಪ್ ಆದ್ಮೇಲೆ ಶುರು ಮಾಡಿದ್ರು ನೋಡುಗರು, ಬರೀ 4 ಬೌಂಡ್ರಿಲೇನೆ ಡೀಲ್ ಮಾಡ್ತಿದ್ದಂತ ಕೊಹ್ಲಿ ಅವರು ಮಧ್ಯದಲ್ಲಿ 2 6 ಕೂಡ ಬಾರಿಸಿದ್ದಾರೆ ಗುರು, ಇಲ್ಲ ಅಂತ ಏನಿಲ್ಲ. ಬಟ್ ಕಿಂಗ್ ಅವರ ಈ ಬ್ರಿಲಿಯಂಟ್ ಇನ್ನಿಂಗ್ಸ್ RCB ಏನೋ ಒಂದು ಅದ್ಭುತವಾದ ಮಟ್ಟಿಗೆ ತಳಪಾಯ ಹಾಕೊಡ್ತು. ಬಟ್ ಫಿನಿಶಿಂಗ್ ರೋಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಗುರು. ಕೊನೆಯಲ್ಲಿ ಬೇಜಾನ್ ರನ್ಗಳ ಕನ್ಸಿಡರ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ 30 ಬಾಲ್ಗೆ 58 ರನ್ಗಳ ಅವಶ್ಯಕತೆ ಇತ್ತು ಗುರು. ಬಟ್ ಅಂತ ಟೈಮ್ ನಲ್ಲಿ ಬಂದಿದ್ದೇನೆ DK ವರ್ಸಸ್ ಮಹಿಪಾಲ್ ಲೋಮರ್ ಅವರು. ಎಲ್ಲಿದ್ರು ಗುರು ಇಬ್ರು ಕೂಡ? DK 10 ಬಾಲ್ಗೆ 28 ರನ್. ಕೊನೆ ಓವರ್ ನಲ್ಲಿ ಮೊದಲನೇ ಬಾಲ್ ಏನೇ 6, ಎರಡನೇ ಬಾಲ್ ಬೌಂಡ್ರಿ ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡಿ ಬಿಸಾಕಿದ್ರೆ, ಇನ್ನು ಮಹಿಪಾಲ್ ಲೋಮರ್ ಅವರು 8 ಬಾಲ್ಗೆನೆ 17 ರನ್ ಹೊಡೆದಿದ್ದಾರೆ ಗುರು. ಇದರಲ್ಲಿ 2 4 ಹಾಗೂ 1 6 ಬ್ರಿಲಿಯಂಟ್ ಇನ್ನಿಂಗ್ಸ್ ನ ಆಡಿದ್ದು ಮಹಿಪಾಲ್ ಲೋಮರ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಖಂಡಿತ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ನಲ್ಲಿ ನಿಭಾಯಿಸಿದ್ದಾರೆ ಗುರು. ಯಾವ ಟೀಮ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ನಲ್ಲಿ ಚೆನ್ನಾಗಿ ಆಡಿಲ್ಲ, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ನಲ್ಲಿ ಚೆನ್ನಾಗಿ ಬಂದು ಆಡಿದ್ದು ನಮ್ಮ ಲೋಮರ್ ಅವರು. ಸೊ ಫಿನಿಷರ್ಗಳು ಅಂತೂ ಸಖತ್ತಾಗಿ ಫಿನಿಶಿಂಗ್ ಮಾಡಿದ್ರು. ಮ್ಯಾಚ್ ಖಂಡಿತವಾಗ್ಲೂ ಒಂದು ಟೈಮ್ ನಲ್ಲಿ ತುಂಬಾನೇ ಹತ್ರಕ್ಕೆ ಬಂದ್ಬಿಟ್ಟಿತ್ತು ಅಂತ ಹೇಳ್ಬೋದು. 6 ಬಾಲ್ಗೆ 10 ರನ್ ಬೇಕಾಗಿತ್ತು. ಅಂತ ಟೈಮ್ ನಲ್ಲಿ ಯಾವ ರೀತಿ ಇರ್ಬೋದು ನೋಡಿದ್ವಲ್ಲ ಗುರು. ಕೊನೆ ಮ್ಯಾಚು ಹೆಂಗ್ ಸೋತ್ರು ಮುಂಬೈ ಇಂಡಿಯನ್ಸ್ ಅವರು. ಇದೇ ಸ್ಥಿತಿಲಿ ಇದ್ರು ಆರಾಮಾಗಿ ಗೆದ್ಬಿಡ್ತಾರೆ ಗುರು. ಇನ್ನೊಂದು 4 6 ಹೊಡೆದ್ರೆ ಸಾಕು ಅಂತ. ಬಟ್ ಬಿಟ್ಕೊಡಲ್ಲ ಅಂತ ಆಡಿದ್ದು GT ಅವರು. ಬಟ್ ಇಲ್ಲಿ ಬ್ಯಾಟಿಂಗ್ ನಲ್ಲಿ ನಾವು ಕೂಡ ಬಿಟ್ಕೊಡಲ್ಲ ಗುರು. 1 ಮ್ಯಾಚ್ ಅನ್ನೋ ದೇವರಿಗೆ ಬಿಟ್ಕೊಟ್ಟು, 2ನೇ ಮ್ಯಾಚ್ ಚಾನ್ಸ್ ಇಲ್ಲ, ನಾವೇ ಹೊಡಿತೀವಿ ಅನ್ನೋ ರೇಂಜಿಗೆ ಆಡಿದ್ದು ನಮ್ಮ DK ವರ್ಸಸ್ ಲೋಮರ್ ಅವರು. ಸೊ ಈ ಮ್ಯಾಚ್ ನ ಎಷ್ಟು ಜನ ನೋಡಿದ್ರಿ ನಮ್ಮ RCB ಫ್ಯಾನ್ಸ್? ಎಷ್ಟು ಜನ ಇದ್ದೀರಾ ನೋಡೇ ಬಿಡೋಣ. ಈಗಲೇ ನಮ್ಮ ಅಕೌಂಟ್ಗೆ ಫಾಲೋ ಹಾಕೊಂಡ್ ಬಿಡಿ ಗುರು. ಹಾಗೆ ವಿಡಿಯೋಗೆ ಲೈಕ್ಸ್ ಮಾಡೋದು ಮಾತ್ರ ಮಾಡಿದೆ ಬಿಡಿ. ನೆಕ್ಸ್ಟ್ ಅಪ್ಡೇಟ್ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.